ಗುಡ್ ಮಾರ್ನಿಂಗ್ ಕಣ್ರಪ್ಪ. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶಾಸ್ತ್ರಿ ಅವರೇ. ರೀ, ನೀವ್ಯಾಕ್ರಿ 1 part ಆಫ್ ದ ಲಿವರ್ನ ಡೊನೇಟ್ ಮಾಡಬೇಕು? 12 ವರ್ಷದಿಂದ ನಮಗೆ ಮಕ್ಕಳ ಭಾಗ್ಯನೇ ಇರಲಿಲ್ಲ. ಈಗ ದೇವ್ರ ದಯದಿಂದ ಒಂದು ಒಳ್ಳೇದಾಗಿದೆ. ನಾಳೆ ನಿಮ್ಗೇನಾದ್ರೂ ಆದ್ರೆ ನಮ್ಮ ಪರಿಸ್ಥಿತಿ ಏನಪ್ಪ? ಅವನೇ ನಿಮ್ಮ ಅಣ್ಣನ ತಮ್ಮನ? ಈಸ್ ಇಟ್ ಬ್ಲಡ್ ರಿಲೇಟೆಡ್ ಟು ಯು? ಸುಮ್ಮನೆ ನನ್ನ ತಲೆ ಬಿಸಿ ಮಾಡಬೇಡಿಯಪ್ಪ. ಪ್ಲೀಸ್ ಫೋನ್ ಇಡೀಪ್ಪ ನೀವು. ಏನ್ ಮೇಡಮ್ ಇವತ್ತು ಫುಲ್ ಕೋಪದಲ್ಲಿದ್ದೀರಾ? ರೀ, ಬಾಯಿ ಮುಚ್ಕೊಂಡು ನಿಮ್ ಕೆಲಸ ಎಷ್ಟಿದೆ ಅದ್ ನೋಡ್ಕೊಳ್ರಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಈಗ ನೀವು ಮಾತಾಡಿದ್ದು ಸರಿ ಅಂತ ನಿಮ್ಗೆ ಅನ್ನಿಸ್ತಾ? ರೀ, ನಾನೇನ್ರಿ ಮಾತಾಡ್ದೆ? ಅದೇ ಮ್ಯಾಮ್, ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ. ರೀ, ನಿಮ್ಗೆ ಸ್ವಲ್ಪನಾರು ಡೀಸೆನ್ಸಿ ಇದೆಯಾ? ನಾನ್ ಫೋನ್ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೀವ್ಯಾಕ್ರಿ ಕದ್ದು ಮುಚ್ಚಿ ಕೇಳಿಸ್ಕೊತೀರಾ? ಅವರೇನು ಕದ್ದು ಮುಚ್ಚಿ ಕೇಳಲಿಲ್ಲ. ನೀವು ಮಾತಾಡಿದ್ದು ಇಡೀ ಬಿಲ್ಡಿಂಗಿಗೆ ಕೇಳಿಸ್ತು. ರೀ, ನಾನ್ ಮಾತಾಡಿದ್ದು ಸರಿನೋ ತಪ್ಪೋ ಅದನ್ನ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕಾಗಿದೆ? ಯಾಕೆ ಮ್ಯಾಮ್ ಕೋಪಿಸ್ಕೊಂತೀರಾ? ನಾನು ಏನೇ ಕೇಳಿದೆ ಅಂದರೆ, ನಮ್ಮಪ್ಪನೂ ಒಂದು ಲಂಗ್ ಕ್ಯಾನ್ಸರಿಂದ ತೀರೋದ್ರು. ಅವತ್ತು ನಮ್ಮ ಹತ್ರ ದುಡ್ಡಿತ್ತು, ಬಟ್ ಆದರೂ ನಮ್ಮ ಅಪ್ಪನ ಕಾಪಾಡೋಕ್ಕಾಗಲಿಲ್ಲ. ಯಾಕಂದರೆ ಆರ್ಗನ್ ಅವೈಲಬಿಲಿಟಿ ಇರಲಿಲ್ಲ. ಸೊ ಈ ರೀತಿ ವರ್ಷಕ್ಕೆ ತಿಂಗಳಿಗೆ ಅಷ್ಟ್ಯಾಕೆ ಮ್ಯಾಮ್, ಒಂದು ದಿನಕ್ಕೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಬಟ್ ದ ಮೋಸ್ಟ್ ಸ್ಯಾಡೆಸ್ಟ್ ಥಿಂಗ್ ಇಸ್ ದಟ್ ನನ್ ಆಫ್ ಅಸ್ ಆರ್ ಅವೇರ್ ಆಫ್ ಇಟ್. Like Mr. Shastri, who has no idea of what's happening here right now. ಮ್ಯಾಮ್, ನೀವು ದೊಡ್ಡವರು, ನಿಮಗೆ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಟ್ ಆದರೂ ಹೇಳ್ತಾ ಇದ್ದೀನಿ, ಒಬ್ಬ ವ್ಯಕ್ತಿ ತನ್ನ ಆರ್ಗನ್ಸ್ನ ಡೊನೇಟ್ ಮಾಡಿದ್ರೆ 8 ಜನರ ಜೀವನ ಉಳಿಸ್ಕೋಬೋದು. ಆದರೆ ನಮ್ಮಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಅವೇರ್ ಆಫ್ ಇಟ್. ಆ್ಯಂಡ್ ದ ಪೀಪಲ್ ದೋಸ್ ಹೂ ಆರ್ ಲೀಸ್ಟ್ ಬಾದರ್ಡ್. ಕೇರ್ಲೆಸ್ನೆಸ್. ಎಲ್ಲಿ ನಮ್ಮ ಫ್ಯಾಮಿಲಿ ಅವ್ರ ಪ್ರಾಬ್ಲಮ್ ಅಲ್ವಲ್ಲ, ಆಸ್ ಮ್ಯಾಮ್ ಸೆಡ್. ಹಾಗಾದ್ರೆ ನಾನು ಮಾತಾಡಿ ತಪ್ಪಂತೀರಾ? ಅಫ್ಕೋರ್ಸ್ ಮ್ಯಾಮ್, ನೀವು ಮಾತಾಡಿದ ತಪ್ಪೇ. ಮ್ಯಾಮ್, ಬೀಯಿಂಗ್ ಆಸ್ ಟೀಚರ್ಸ್, ಪ್ರತಿ ದಿವಸ ಬೆಳಗ್ಗೆ ಅಸೆಂಬ್ಲಿಯಲ್ಲಿ ಅಟೆನ್ಷನ್ ಆಗಿ ನಿಂತ್ಕೊಂಡು ನಮ್ಮ ರಾಷ್ಟ್ರಗೀತೆನ ಸ್ಪಷ್ಟತೆಯಿಂದ ಹಾಡಿ ಅಂತ ಹೇಳ್ತೀವಿ. ನ್ಯಾಷನಲ್ ಪ್ಲೆಜ್ ಬಂದಾಗ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಜೋರಾಗಿ ಹೇಳಿ ಅಂತೀವಿ. ಏನಂತೀವಿ? ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರೆಕ್ಟ್. ಸೊ ದಟ್ ವಿ ಆಲ್ ಗೆಟ್ ದಟ್ ಬ್ರದರ್ಲಿ ಹುಡ್ ಫೀಲ್ ಅಲ್ವಾ? ಬಟ್ ಆರ್ ವಿ ಫಾಲೋಯಿಂಗ್ ಇಟ್? ದಟ್ಸ್ ಮೈ ಕ್ವೆಶ್ಚನ್. ದಟ್ಸ್ ಮೈ ಕನ್ಸರ್ನ್ ಮ್ಯಾಮ್. ಸೊ ಈ ರೀತಿ ಮಕ್ಕಳಿಗೆ ಹೇಳ್ಕೊಡೋ ನಾವುಗಳೇ ಸತ್ ಮೇಲೆ ಗೆದ್ಲು ತಿಂದು ಮಣ್ಣಾಗೋ ಈ ದೇಹದ ಆರ್ಗನ್ಸ್ನ ದಾನ ಮಾಡಿ ಇನ್ನೊಬ್ಬರ ಜೀವನ ಉಳಿಸೋದಕ್ಕೆ ನಾವು ಹಿಂಜರಿತಾ ಇದ್ದೀವಿ. ಆ್ಯಂಡ್ ವಿ ಕಾಲ್ ಅ ಸೆಲ್ಫ್ಸ್ ಆಸ್ ಇಂಡಿಯನ್ಸ್ ಎವ್ರಿ ಡೇ ಇನ್ ದ ಮಾರ್ನಿಂಗ್. ವಿ ಆರ್ ರೆಡಿ ಟು ಫೀಡ್ ದ ಬ್ಯಾಕ್ಟೀರಿಯಾಸ್, ಬಟ್ ವಿ ಆರ್ ನಾಟ್ ರೆಡಿ ಟು ಡೊನೇಟ್ ಅವರ್ ಆರ್ಗನ್ಸ್. ಸೊ ನಾವೇ ಈ ರೀತಿ ಯೋಚನೆ ಮಾಡ್ತಾ ಇದ್ರೆ, ಜಸ್ಟ್ ಇಮ್ಯಾಜಿನ್ ಅಬೌಟ್ ದಿ ಅದರ್ಸ್. ಐ ಕೇಮ್ ಅಕ್ರಾಸ್ ಒನ್ ಗೈ, ಐ ಡೋಂಟ್ ನೋ ವಾಟ್ಸ್ ಹಿಸ್ ನೇಮ್. ಸೊ ಇದೇ ರೀತಿ ಆರ್ಗನ್ ಡೊನೇಷನ್ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ, ಸರ್ ಇವೆಲ್ಲ ಬೇಡ ಸರ್, ಈ ಜನ್ಮದಲ್ಲಿ ನಾವೇನಾದ್ರೂ ನಮ್ಮ ಆರ್ಗನ್ಸ್ನ ಡೊನೇಟ್ ಮಾಡಿಬಿಟ್ರೆ ಮುಂದಿನ ಜನ್ಮದಲ್ಲಿ ನಾವು ಆರ್ಗನ್ಸ್ ಇಲ್ಲದೆ ಹುಟ್ಟುಬಿಡ್ತೀವಿ ಅನ್ನೋ ಒಂದು ಮೂಢನಂಬಿಕೆಯಿಂದ ಎಷ್ಟೋ ಜನ ಅವ್ರ ಜೀವನನ ನಡೆಸ್ತಾ ಇದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಹೌ ಪೀಪಲ್ಸ್ ಮೈಂಡ್ ಹ್ಯಾವ್ ಬಿಕಮ್ ಕರಪ್ಟೆಡ್. Sorry to interrupt you. Don't you think government should take stand on this issue? In what ways? ये लोग ID कार्ड, आधार कार्ड, पैन कार्ड ये सब बनवा सकते हैं. बाइक राइडर्स के लिए हेलमेट, इंश्योरेंस, लाइसेंस, बाकी सारे डॉक्यूमेंट कंपलसरी है. अगर कोई 1 kg चावल खरीदना चाहता है तो उसे वो 1 रुपए में मिल सकता है. अगर इतना सब ये लोग कर सकते हैं
तो ऑर्गन डोनेशन मैंडेटरी क्यों नहीं कर सकते? Why should government break their head for this? ಸೊ ಒನ್ ಸೆಕ್ ಐ ಗಾಟ್ ಯೋರ್ ಪಾಯಿಂಟ್. ಸೊ ಅವ್ರು ಏನು ಹೇಳಕ್ಕೆ ಬರ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಸ್ಪೇನ್ ತಗೊಳ್ಳಿ. ಸೊ ಅಲ್ಲಿ ಹುಟ್ಟೋ ಪ್ರತಿಯೊಬ್ಬರು ಸತ್ ಮೇಲೆ ತನ್ನ ಆರ್ಗನ್ಸ್ನ ಡೊನೇಟ್ ಮಾಡಲೇಬೇಕು ಅನ್ನೋ ಒಂದು ರೂಲ್ಸ್ ಮಾಡಿದ್ದಾರೆ. ಸೊ ಐ ಗೆಟಿಂಗ್ ದೇರ್. ಬಟ್ ಇಫ್ ಹಿ ಆರ್ ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಗೆಟ್ ಔಟ್ ಆಫ್ ದಟ್ ಲಿಸ್ಟ್. ಸೊ ಆ ಎಲ್ಲ ಹಕ್ಕು ಅವ್ರಿಗಿದೆ. ಸೊ ಆ ರೀತಿ ನಮ್ಮ ಜಾಗದಲ್ಲೂ ಮಾಡ್ಬೋದಲ್ವಾ, ಮಾಡಲೇಬೇಕು ಅಂತ ಅವ್ರು ಹೇಳ್ತಾ ಇಲ್ಲ. ಬಟ್ ಆ ರೀತಿ ಮಾಡಿದ್ರೆ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತಲ್ವಾ ಅನ್ನೋದು ಅವರ ಒಂದು ಪಾಯಿಂಟ್. ಅಯ್ಯೋ ಭಯ ಸರ್ ಅವ್ರಿಗೆ, ಎಲ್ಲಿ ಸರ್ಕಾರ ಬಿದ್ದೋಗುತ್ತೋ, ಎಲ್ಲಿ ಜನ ನಮ್ಮ ಮೇಲೆ ತಿರುಗಿ ಬೀಳ್ತಾರೋ ಅಂತ. ರೀ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋ ಮುಂಚೆ ನಮ್ಮ ಜನಗಳ ಬುದ್ಧಿ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಒಬ್ಬ ಮುದುಕ ತನ್ನ ಕಣ್ಣನ್ನ ದಾನ ಮಾಡ್ದ ಅಂತ ಇಟ್ಕೊಳ್ಳಿ. ಆ ಮುದುಕ ಹೋದ್ಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ಲ. ನಮ್ಮವ್ರನ್ನ ಇನ್ನೊಬ್ಬರ ರೂಪದಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವ್ರಿಗೆ. ಕರೆಕ್ಟ್ ಸರ್, ಸೂಪರ್ ಪಾಯಿಂಟ್. ಇನ್ಫ್ಯಾಕ್ಟ್ ಸರ್ ಹೇಳಿದ್ ಕರೆಕ್ಟ್. ಬಿಕಾಸ್ ನಮ್ಮ ಸರ್ಕಾರ ಯಾವಾಗಲೂ ಸ್ಪೂನ್ ಫೀಡ್ ಮಾಡೋಕ್ಕಾಗಲ್ಲ. ಅಶ್ವಿನಿ, ವಾಟ್ ವಾಸ್ ಐ ಟಾಕಿಂಗ್ ಅಬೌಟ್? You said your dad was saying something. ಕರೆಕ್ಟ್ ಕರೆಕ್ಟ್. ನಮ್ಮಪ್ಪ ಯಾವಾಗಲೂ ಮಗ ನೀನು ಸೋಲ್ಜರ್ ಆಗಬೇಕು ಅಂತ ತುಂಬ ತಲೆ ತಿಂತಿದ್ರು. ನನಗೊಂದು ಚೂರು ಇಷ್ಟ ಆಗ್ತಾ ಇರಲಿಲ್ಲ. ಒಂದ್ ದಿವಸ ಏನ್ ಮಾಡಿದ್ರು, ತುಂಬಾ ಫೋರ್ಸ್ ಮಾಡಕ್ ಶುರು ಮಾಡಿದ್ರು. ನೀನ್ ಸೋಲ್ಜರ್ ಆಗ್ಲೇಬೇಕು. ನನಗ್ ಸಿಟ್ಟು ಬಂದ್ಬಿಟ್ಟು. ನನ್ನ ಕೆರಿಯರ್ ಪ್ಲಾನ್ಸ್ನ, ನನ್ನ ಲೈಫ್ ಡಿಸಿಷನ್ನ ತಗೊಳ್ಳೋ ಹಕ್ ನನಗಿದೆ. ಅಡ್ಡ ಯಾರು ಬಂದ್ರು ನನ್ಗೆ ಇಷ್ಟ ಆಗಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡ್ರು. ಬಟ್ ಆಫ್ಟರ್ ಸಮ್ ಟೈಮ್ ಈ ಕೇಮ್ ಬ್ಯಾಕ್ ಅಂಡ್ ಸ್ಪೋಕ್ ಟು ಮೀ. ಮಗನೇ, ನೀನು ಸೋಲ್ಜರ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಬಿ ಅನ್ ಆರ್ಗನ್ ಡೋನರ್. ಯಾಕೆ ಅಂತ ನಾನು ಕೇಳಿದಾಗ ಅದಕ್ಕೆ ಅವ್ರು ಕೊಟ್ಟಿದ್ದ ಉತ್ತರ ಏನಂದ್ರೆ, ದೇಶಕ್ಕಾಗಿ ಹೋರಾಡಿ ತನ್ನ ಪ್ರಾಣ ತ್ಯಾಗ ಮಾಡೋ ಒಬ್ಬ ಸೈನಿಕನೂ ಒಂದೇ, ತಾನು ಸತ್ ಮೇಲೆ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಂದ್ಕೊಂಡಿರೋ ಒಬ್ಬ ಆರ್ಗನ್ ಡೋನರು ಒಂದೇ. ನೌ ಐಲ್ ಕಮ್ ಟು ಯೋರ್ ಪಾಯಿಂಟ್ ಮ್ಯಾಮ್. ನೀವು ಕೇಳಿದ್ರಲ್ಲ ನಿಮ್ಮ ಹಸ್ಬೆಂಡ್ಗೆ ಈಸ್ ಈ ಬ್ಲಡ್ ರಿಲೇಟೆಡ್ ಟು ಯು ಅಂತ. ಮೇಡಮ್, none of those army guys standing across the borders are neither blood related to you nor me, but they're still there. They still fight. They still defend. Why? So that you and I can live our lives. True. So that people like all of us can live our lives. I'm sorry ma'am, but I have to say this. ಅವರು ನಿಮ್ಮ ಥರ ಯೋಚನೆ ಮಾಡಿದ್ರೆ ಇವತ್ತು ನಾವು ಯಾರೂ ಜೀವಂತವಾಗಿರ್ತಾ ಇಲ್ಲ. ಬೆಳಿಗ್ಗೆ ಮೇಡಮ್ಗೆ ಒಳ್ಳೆ ಕ್ಲಾಸ್ ತಗೊಂಡಿದೆಯಲ್ಲ. ಶಿ ಸೇಸ್ ಶಿ ಈಸ್ ಸೀನಿಯರ್ ಮೋಸ್ಟ್ ಲೆಕ್ಚರರ್, ಬಟ್ ಐ ಡಿಡ್ಂಟ್ ನೋ ಶಿ ಈಸ್ ಸೋ ಸೆಲ್ಫಿಶ್. ನೋ ಅಶ್ವಿನಿ, ಆ್ಯಕ್ಚುಲಿ ತಪ್ಪು ಅವ್ರದ್ದಲ್ಲ. ಸಮ್ವೇರ್ ಯು ನೋ ವಾಟ್, ಯು, ಐ, madam and everyone out there, we are influenced by our great grandfathers, ನಮ್ಮ ತಂದೆ ತಾಯಿ, ಟೀಚರ್ಸ್. ಒಂದು ಚಿಕ್ಕ ಎಸ್ಸೆ ರೈಟಿಂಗ್ ಕೊಟ್ಟರು ಥಿಂಕ್ ಔಟ್ ಆಫ್ ದ ಬಾಕ್ಸ್, ಒಂದು ಗೇಮ್ ಕೊಟ್ಟರು ಥಿಂಕ್ ಔಟ್ ಆಫ್ ದ ಬಾಕ್ಸ್, ಒಂದು ಟಾಸ್ಕ್ ಕೊಟ್ಟರು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಸೊ ಈ ರೀತಿ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳಿ ನಾವು ಬಾಕ್ಸ್ ಆಚೆ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ಬಾಕ್ಸ್ ಒಳಗಡೆ ಇರೋ ಈ ಸಣ್ಣ ಪುಟ್ಟ ವಿಷಯ ಮರ್ತು ಹೋಗ್ತಾ ಇದ್ದೀವಿ. I'm not saying thinking out of the box is wrong, but thinking always out of the box is wrong. Let's not teach that to the children. Yeah. Let's ask them to think in the box first. Yes. ಆ ರೀತಿ ಯೋಚನೆ ಮಾಡಿದ್ರೆ ಬಾಕ್ಸ್ ಆಚೆ ಇರೋದು ಆಟೋಮ್ಯಾಟಿಕ್ ಆಗಿ ಸಾಲ್ವ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? Come.